ಹಾಯ್ ಫ್ರೆಂಡ್ಸ್, ಸ್ವಾದಿಷ್ಟ ಅಡುಗೆ ಮನೆಗೆ ಸ್ವಾಗತ. ಸೊ ಇವತ್ತು ನಮ್ಮ ಅಣ್ಣ ಫ್ರಾನ್ಸ್ ಅಲ್ಲಿ ಒಂದು ಸ್ಪೆಷಲ್ ಆಗಿರೋ ಡಿಶ್ ಹೇಳ್ಕೊಡ್ತಾನಂತೆ. ಅದೇನು ಅಂತ ನಮ್ಮ ಅಣ್ಣನ ಕೇಳ ಬನ್ನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾನ್ಸ್ 65 ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮತ್ತೆ ಬೇಗ ಬನ್ನಿ, ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಪ್ರಾನ್ಸ್ 65 ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫ್ರಾನ್ಸ್ ಕ್ಲೀನ್ ಮಾಡ್ಕೊಂಡು ಅರಿಶಿನ ಮತ್ತು ಉಪ್ಪು ಹಾಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಇದು ಫ್ರಾನ್ಸ್ ಕಲಿಸ್ಕೊಳ್ಳೋಕ್ಕೆ ಒಂದು ಮೊಟ್ಟೆ, 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು, 1 ಟೇಬಲ್ ಸ್ಪೂನ್ ಮೈದಾ, ಇದು 1 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸು, ಇದು 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/2 ಕಪ್ ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಬೆಳ್ಳುಳ್ಳಿ ಫೈನ್ಲಿ ಶಾಪ್ ಮಾಡ್ಕೊಳ್ಳಿ, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಟೀ ಸ್ಪೂನ್ ಸೋಯಾ ಸಾಸು, ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ, ಮೊಟ್ಟೆ, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ಮೈದಾ, ಚಿಲ್ಲಿ ಫ್ಲೇಕ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರೆಡ್ ಚಿಲ್ಲಿ ಪೌಡರ್, ಸೋಯಾ ಸಾಸ್ ಒಂದು 1/2 ಟೀ ಸ್ಪೂನ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿದ್ದು. ನಿಮಗೆ ರುಚಿಗೆ ತಕ್ಕಷ್ಟು ಸಾಲ್ಟು, ಸಾಲ್ಟ್ ಜಾಸ್ತಿ ಹಾಕ್ಳಕ್ಕೆ ಹೋಗ್ಬಿಡಿ, ಯಾಕಂದರೆ ಆಲ್ರೆಡಿ ಉಪ್ಪಿನಂಶ ಇರುತ್ತೆ ಇದರಲ್ಲಿ ಪ್ರಾನ್ಸಲ್ಲಿ. ಇದಾಗಿದೆ. ಇದು ಈ ಥರ ನೀಟಾಗಿ ಕಲಿಸ್ಕೋಬೇಕು. ಇನ್ನೊಂದು 5-10 ನಿಮಿಷ ಬಿಟ್ಟು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಕಾದಿದೆ. ಇವಾಗ ಒಂದೊಂದೇ ಹಾಕೊಳ್ಳೋಣ ಫ್ರಾನ್ಸ್ನ. ನೋಡಿ, ಈ ಥರ ಬರಬೇಕು. ಮಿಕ್ಕಿದೆಲ್ಲ ಇದೆಲ್ಲ ಇದೇ ಥರ ಮಾಡ್ಕೊಳ್ಳೋಣ. ಎಲ್ಲ ಡೀಪ್ ಫ್ರೈ ಹಾಕಿದೆ. ಪಾನಲ್ಲೇ ಇಟ್ಕೊಂಡಿದ್ದೀನಿ. ಈಗ ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತು ಇದು ಬೆಳ್ಳುಳ್ಳಿ ಫಸ್ಟ್ ಇದು ಫ್ರೈ ಮಾಡ್ಕೊಳ್ತೀನಿ. ಫ್ಲೇಮು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಜಾಸ್ತಿ ತಿನ್ನಕ್ಕೆ ಹೋಗ್ಬಿಟ್ಟಿದ್ದೀನ. ಡೀಪ್ ಫ್ರೈ ಮಾಡ್ಕೊಂಡಿರೋ ಪ್ರಾನ್ಸ್ ಹಾಕೊಂಬಿಡೋಣ. ಚಿಲ್ಲಿ ಪೌಡರ್ ಮತ್ತು ಮೆಣಸು ಪುಡಿ.
1 ಟೀ ಸ್ಪೂನ್ ಸೋಯಾ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಸೊಪ್ಪು, ಆಗಿದೆ ಇದು. ನಾನು ಸರ್ವ್ ಮಾಡೋಣ ಬನ್ನಿ. ಸುಷ್ಮಾ, ಪ್ರಾನ್ಸ್ 65 ರೆಡಿ ಇದೆ. ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ. ವಾವ್ ಭರತ್, ಥ್ಯಾಂಕ್ ಯು ಸೋ ಮಚ್. ಈ ಥರ ನಮ್ಮ ಕಲರ್ಫುಲ್ ರೆಸಿಪಿ ಯಾವಾಗಲೂ ಮಾಡ್ಕೊಡ್ತಾ ಇರೋದಕ್ಕೆ. ನಿಜ ತುಂಬ ಚೆನ್ನಾಗಿದೆ, ನೋಡೋಕ್ಕೇನೆ ಇಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನಾನಂತೂ ಟೇಸ್ಟ್ ಮಾಡ್ತೀನಿ ಅಲ್ಲ, ಮಾತು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ವೀಕ್ಷಕರೇ, ನೀವು ಕೂಡ ಡೆಫಿನೆಟ್ ಆಗಿ ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ. ನೀವು ಯಾವತ್ತೂ ಈ ಥರ ರೆಸಿಪಿ ಎಲ್ಲೂ ಕೂಡ ತಿಂದಿರಲ್ಲ, ತುಂಬ ಚೆನ್ನಾಗಿದೆ. ನಿಜ ಅಷ್ಟು ಚೆನ್ನಾಗಿ, ನಾನಂತೂ ಇದನ್ನು ತಿಂತಾನೆ ಇರ್ಬೇಕಂತ ಅನಿಸ್ತದೆ. ನೀವು ಕೂಡ ಡೆಫಿನೆಟ್ ಆಗಿ ಟ್ರೈ ಮಾಡಿ. ಸೊ ನೋಡಿದ್ರೆ ನಮ್ಮ ಅಣ್ಣ ಹೇಗೆ ಸಖತ್ತಾಗಿ ಪ್ರಾನ್ಸ್ 65 ಮಾಡ್ಕೊಡ್ತಾ ಅಂತ ಅಂದ್ಬಿಟ್ಟು, ನೀವೇನು ನಮ್ಮ ಹಳೆ ವಿಡಿಯೋಸ್ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ಗೆ ಹೋಗ್ಬಿಟ್ಟು ಡೆಫಿನೆಟ್ ಆಗಿ ವಾಚ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಕಾರ್ಡ್ ಹಾಕಿರ್ತೀವಿ, ಅದಕ್ಕೂ ಕೂಡ ಫಾಲೋ ಮಾಡೋದು ಬರಿಬೇಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಇರುತ್ತೆ, ಅದು ಕೂಡ ಕ್ಲಿಕ್ ಮಾಡಿ. ಹೌದು, ಯಾರು ನಮ್ಮ ವಿಡಿಯೋ ಹೊಸದಾಗಿ ವಾಚ್ ಮಾಡೋರಿದ್ರೆ ಅವರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಥರ ನಮಗೆ ಸಪೋರ್ಟ್ ಕೊಡ್ತಾನೆ ಇರಿ. ಬಾಯ್ ಗೈಸ್.